ಈಗ ಅಮ್ಮ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಜಾನ್ವಿಯವರೇ. ಕೈಯಾರೆ ಅಮ್ಮನ ಕಳ್ಕೊಂಡ್ಬಿಟ್ನಲ್ಲ ಜಾನ್ವಿಯವರೇ. ಇದೆಲ್ಲ ನನ್ನಿಂದನೇ ಆಗಿದ್ದು. ನಾನು ಸ್ವಲ್ಪ ಕೇರ್ ತಗೊಂಡಿದ್ರು ಹೀಗೆಲ್ಲ ಆಗ್ತಿರ್ಲಿಲ್ಲ. ಇಲ್ಲ ಜಾನ್ವಿಯವರೇ, ನೀವು ಹಾಗೆಲ್ಲ ಹೇಳಬೇಡಿ. ಇದೆಲ್ಲ ಆಗಿರೋದು ನನ್ನ ಹಣೆ ಬರೋದಿಲ್ಲ, ನನ್ನ ದುರದೃಷ್ಟ. ಹುಟ್ಟಿದಾಗ ತಾಯಿ ಪ್ರೀತಿ ಸಿಗುತ್ತೆ ಅಂತ ಯೋಚನೆ ಮಾಡಿದೆ, ಸಿಗಲಿಲ್ಲ. ನನಗೆ ಬುದ್ಧಿ ಬಂದ ಮೇಲೆ ಇಡೀ ಪ್ರಪಂಚನ ನನ್ನ ತಾಯಿಗೆ ತೋರಿಸ್ಬೇಕು, ಐಷಾರಾಮಿ ಜೀವನ ಅಂದರೆ ಏನು ಅಂತ ಅವ್ರಿಗೆ ತೋರಿಸ್ಬೇಕು, ನನ್ನ ಯಶಸ್ಸು ಏನು ಅಂತ ಅವ್ರು ನೋಡಬೇಕು ಅಂತ ಆಸೆ ಪಟ್ಟೆ. ಆಗಲಿಲ್ಲ. ಈಗ ಅದೆಲ್ಲ ಹಾಳಾಗೋಗ್ಲಿ, ಕಡೆ ಪಕ್ಷ ಅವ್ರು ಒಂದು ರೂಮಲ್ಲಿದ್ದರೂ ಪರವಾಗಿಲ್ಲ, ನಮ್ಮ ಮನೇಲಿರಲಿ ಅಂತ ಒಂದು ರೂಮ್ನಲ್ಲೂ ಕೂಡ ಹಾಕ್ತೆ. ಈಗ ಹಾಗೂ ಅವರು ನೋಡೋ ಭಾಗ್ಯ ನಂದಾಗಲಿಲ್ಲ. ಅಮ್ಮ ಎಲ್ಲಿದ್ದಾರೆ, ಮಾಡ್ತಾ ಇದ್ದಾರೆ, ಯಾವ ಕಷ್ಟನಿದ್ದಾರೆ ಏನೂ ಗೊತ್ತಿಲ್ಲ. ಜಾನ್ವಿಯವರೇ, ರೋಡಲ್ಲಿ ಇವಾಗೆಲ್ಲ ತುಂಬ ಟ್ರಾಫಿಕ್ ಅಲ್ವಾ, ಗಾಡಿಗಳು ಮೈ ಮೇಲೆ ಬಂದುಬಿಟ್ಟು ಅಮ್ಮಗೇನಾದರೂ ಆಗಿಬಿಟ್ರೆ. ಇಲ್ಲ ಇಲ್ಲ ಇಲ್ಲ, ಅಮ್ಮಗೇನೂ ಆಗೋದಿಲ್ಲ. ಪ್ಲೀಸ್ ರೀ, ದಯವಿಟ್ಟು ಈಗೆಲ್ಲ ಆಳ್ಬೇಡಿ. ಎಲ್ಲದಕ್ಕೂ ನಾನೇ ಕಾರಣ. ಆ ರೂಮಲ್ಲಿ ಅದು ಏನಿದೆ ಅಂತ ಕುತೂಹಲ ಪಡದೆ ಹೋಗಿದ್ರೆ ಈ ಥರ ಅಚಾತುರ್ಯ ನಡೀತಾನೆ ಇರಲಿಲ್ಲ. ಇಲ್ಲ ಜಾನ್ವಿಯವರೇ, ಆ ರೂಮ್ನಲ್ಲಿ ನಮ್ಮಮ್ಮ ಇದ್ದಾರೆ ಅಂತ ನಾನು ನಿಮಗೆ ಒಂದೇ ಒಂದು ಮಾತು ಹೇಳಿದ್ದಿದ್ರೆ ಯಾವುದೂ ಆಗ್ತಾ ಇರಲಿಲ್ಲ. ಇಲ್ಲ ಇಲ್ಲ, ನಿಮಗೇನೋ ತೊಂದರೆ ಆಗ್ಬಿಡುತ್ತೆ, ಏನೋ ಪ್ರಮಾದ ಆಗ್ಬಿಡುತ್ತೆ ಅನ್ನೋ ಭಯದಲ್ಲಿ ಏನೋ ಮಾಡಿಬಿಟ್ಟೆ ಜಾನ್ವಿಯವರೇ. ಪ್ಲೀಸ್ ರೀ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಇನ್ನು ಏನು ಆ ಥರ ಎಲ್ಲ ಆಗಿಲ್ಲ. ಈ ಥರ ಹತ್ಕೊಂಡು ಕೂರೋ ಬದಲು ಮುಂದೆ ಏನು ಮಾಡಬೇಕು ಅಂತ ನೋಡೋಣ ಅಲ್ವಾ. ನಿಮ್ಮ ತಾಯಿ ಫೋಟೋ ಇದ್ದರೆ ಕೊಡಿ, ಪೊಲೀಸ್ ಸ್ಟೇಷನ್ಗೆ ತೊಗೊಂಡೋಗಿ ಕೊಡೋಣ. ಅಟ್ಲೀಸ್ಟ್ ಅವ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಹುಡುಕ್ಸ್ತಾರೆ. ಜಾನ್ವಿಯವರೇ, ನನ್ನ ಹತ್ರ ನಮ್ಮ ಅಮ್ಮಂದು ಒಂದು ಫೋಟೋನೂ ಇಲ್ಲ. ಏನ್ರಿ ಹೇಳ್ತಿದ್ದೀರಾ? ನಿಮ್ಮ ತಾಯಿದು ಒಂದು ಫೋಟೋನೂ ಇಲ್ವಾ ನಿಮ್ಮ ಹತ್ರ? ಇಲ್ಲ ಜಾನ್ವಿಯವರೇ, ಅಮ್ಮ ಈ ಪರಿಸ್ಥಿತಿಲಿರುವಾಗ ಫೋಟೋ ಹೇಗೆ ತೆಗ್ಸೋಕ್ಕಾಗುತ್ತೆ ಹೇಳಿ? ಯಾವುದೋ ಒಂದು ಹಳೆ ಫೋಟೋ ಇದೆ, ಆದರೆ ಆ ಫೋಟೋಗೂ ನಮ್ಮಮ್ಮ ಇವಾಗಿರೋದಕ್ಕೂ ಸಂಬಂಧನೇ ಇಲ್ಲ. ಸರಿ, ಇವಾಗ ಏನು ಮಾಡಬೇಕು ಅಂತಿದ್ದೀರಾ ನೀವು? ನನಗೂ ಏನು ತೋಚ್ತಾ ಇಲ್ಲ ಜಾನ್ವಿಯವರೇ. ಅಮ್ಮಂಗೆ ನನ್ನನ್ನು ಬಿಟ್ಟು ಬೇರೆ ಯಾರೂ ಗೊತ್ತಿಲ್ಲ. ಅವ್ರಿಗೆ ನಾನೇ ಪ್ರಪಂಚ. ಈ ಪ್ರಪಂಚದಲ್ಲಿ ಬೇರೆ ಯಾರೂ ಗೊತ್ತಿಲ್ಲದೆ ಇರೋರು ಇನ್ನು ಯಾರನ್ನು ನೋಡಿಲ್ಲ. ಎಲ್ಲಿಗೆ ಹೋಗ್ತಾರೆ? ನನ್ನ ಬಿಟ್ಟು ಎಲ್ಲಿಗೆ ಹೋಗ್ತಾರೆ ಜಾನ್ವಿಯವರೇ? ಸರಿ ಬಿಡಿ, ಜಾಸ್ತಿ ಯೋಚನೆ ಮಾಡಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಅವ್ರ ಫೋಟೋ ನಿಮ್ಮ ಹತ್ರ ಇಲ್ಲ ಅಂದರೆ ಏನಂತೆ? ಅಮ್ಮ ಹೇಗಿದ್ದಾರೆ ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಿದೆ ಅಲ್ವಾ? ಒಳ್ಳೆ ಸ್ಕೆಚ್ ಮಾಡೋರನ್ನ ಕರೆಸಿ ಅವ್ರ ಫೋಟೋನ ಸ್ಕೆಚ್ ಮಾಡಿಸೋಣ. ಆಗ ಪೊಲೀಸವ್ರಿಗೆ ಕೊಟ್ಟರೆ ಮಿಸ್ಸಿಂಗ್ ಅಂತ ಎಲ್ಲ ಕಡೆ ಹೇಳಿ ಹುಡುಕ್ಸ್ತಾರೆ. ಇಲ್ಲ ಜಾನ್ವಿಯವರೇ, ನನಗೆ ಯಾಕೋ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ.